ಮಿತ್ರರು. ಯಾಕಪ್ಪ ಇವ್ರು ಹೇಳಿದ್ರಂದರೆ ಸರ್ಕಾರ ಬಿಟ್ಟಿಲ್ಲ, ಕೆರೆ ಬಪ್ಪೋರ್ದೊಂದು ಬಿಟ್ಟಿದ್ದಾರೆ ಅಂತ. ಇವರೇ ಹೇಳಬೇಕಾಗಿತ್ತು. ಶಿವಮೂರ್ತಿ ಬಿಟ್ಟಿದ್ದಾರೆ, ಶಶಿಧರ್ ಮುನಿಯಪ್ಪ ಬಿಟ್ಟಿದ್ದಾರೆ, ಇನ್ನೊಬ್ಬ ಕೃಷ್ಣಮೂರ್ತಿ ಬಿಟ್ಟಿದ್ದಾರೆ ಅಂತ. ಯಾಕಪ್ಪ ಆಗದಾಗ ಬಸವಣ್ಣ ಬರೆಯೋಗಣ್ಣ ಬಿಟ್ಟಿದ್ದಾರೆ, ದೇವಗೌಡ ಕೃಷ್ಣಮೂರ್ತಿ ಬಿಟ್ಟಿದ್ದಾರೆ, NK ದೇವರಾಜಣ್ಣ ಬಿಟ್ಟಿದ್ದಾರೆ, ಶಾಂತಕುಮಾರ್ ಬಿಟ್ಟಿದ್ದಾರೆ, ಅಂಬೇಗೌಡ ಬಿಟ್ಟಿದ್ದಾರೆ, ಯಣ್ಣಂಗೂರು ರಶ್ಕೋದ್ರ ಬಿಟ್ಟಿದ್ದಾರೆ, ಎಕ್ಸ್ಪೆಷಲಿ ಯಣ್ಣಂಗೂರು ಮಂಜುನಾಥ್ ಭಟ್ರು ನಿಂದು ಒಂದು ಕುಂಟು ಹೋಗಲ್ಲ. ರಕ್ತವನ್ನು ಕೊಡ್ತೀರಿ, ಭೂಮಿ ತಗೊಳ್ಳೋಣ ಅಂತ ಹೇಳ್ತಿಲ್ಲ. ನೀನು ಆಲ್ರೆಡಿ ಜಮೀನೇ ಬಿಟ್ಬಿಟ್ಟದೆ. ನೀನು ರಕ್ತ ನಮ್ಮ ಬೇಡಪ್ಪ, ನೀನು ಭೂಮಿ ನೀನೇ ಮಾಡ್ಕ, ನಾವು ಕೊಡೋಕೆ ನಾವು ಸಿದ್ಧರಿದ್ದೀರಿ. ಮತ್ತೆ ಸರ್ಕಾರ MLA ಅವ್ರು ಬಿಟ್ಟಿಲ್ಲ ಅಂತ ಹೇಳ್ತಿರಲ್ಲ, MLA ಮತ್ತೆ ಯಾರು ಹೋಗಿದ್ದು? ನಾವು ಹೋಗಿದ್ದ, ನೀವು ಹೋಗಿದ್ದು ಫಸ್ಟು. ನಾವು ಮನೇಲಿದ್ರಲ್ಲ, ನೀವು 220 ಜನ ಹೋಗಿ ಅಣ್ಣ ಊರು ಸುತ್ತಮುತ್ತ ಕೆರೆ, ನಮ್ಮ ಕೆರೆ ಸುತ್ತಮುತ್ತ ಕೆರೆ ಸುತ್ತಮುತ್ತ ಅಂತ ನೀರು ಬಿಡ್ಸ್ಕೊಂಡು ಕೇಳಿದ್ದೆ ನೀವು, ನಾವಲ್ಲ. ಅವರು ತರಶಕ್ತಿ ಇಲ್ಲ, ನಾವು KVD ಬಿಡೋ ಶಕ್ತಿ ಇಲ್ಲ, ನನ್ನ ಪ್ರಾಮಾಣಿಕತೆ ನಾನು ಮಾಡ್ತೀನಿ ಅಂತ MLA ಅವ್ರು ಮಾತಾಡಿದರು. ಅವ್ರು MLA ಸಾಹೇಬರು ಉಸ್ತುವಾರಿ ಅವ್ರ ಹತ್ರಕ, MB ಪಾಟೀಲ್ ಅವ್ರ ಹತ್ರಕ ಅವರು ಪ್ರಯತ್ನ ಮಾಡಿ 552 ಎಕರೆ ಬಿಟ್ಟವ್ರೆ. ಆದರೂ MLA ಅವ್ರು ಬಿಟ್ಟಿಲ್ಲ, ಇವ್ರು ಬಿಟ್ಟಿಲ್ಲ ಅಂತ ದಯವಿಟ್ಟು ಆ ಮಾತು ನೀವು ವಾಪಸ್ ತಗೊಂಬೋದು. ಮತ್ತು ಇನ್ನೊಂದು ವೈಯಕ್ತಿಕ ಬೇಡ ಅಂತ ಹೇಳಿದ್ರೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ವೈಯಕ್ತಿಕ ಯಾರು ಮಾತಾಡಿದ್ದಣ್ಣ? ನೀವು ಮಾತಾಡೋದು ವೈಯಕ್ತಿಕ ಬದಲು ವೈಯಕ್ತಿಕ ನಮ್ಮನ್ನು ವೈಯಕ್ತಿಕ ಮಾತಾಡಿದ್ದು ನೀವೇ. ಈಗ ವೈಯಕ್ತಿಕ ಬೇಡ, ರಾಜಕೀಯ ಬೇಡ ಅಂತೇಳಿ ರಾಜಕೀಯ ಕರ್ಕೊಂಬಂದವರು ನೀವೇ, ಧರಣಿ ಮಾಡಿಸೋರು ನೀವೇ, ವೈಯಕ್ತಿಕ ತಂದವರು ನೀವೇ. ಕುಂಬಳಕಾಯಿ ಕಲೆ ಎಗ್ರಿಮುಟ್ಗೆ ನೋಡ್ದಂಗೆ ನೀವೇ ಮಾಡ್ತಾ ಇದ್ದೀವಿ, ನನಗೆ ಗೊತ್ತಿದ್ದಂಗೆ. ಯಾಕೆ ಈಗೆಲ್ಲ ರಾಜಕೀಯ ಬೇಡ ಅಂತ? ಯಾಕೆ ರಾಜಕೀಯ ವ್ಯಕ್ತಿ ಯಾಕೆ ಕರೆದಿರಲ್ಕ? ಸುಧಾಕರ್ನ ಯಾಕೆ ಕರ್ಕೊಂಬಂದ್ರಿ? ರಾಜಣ್ಣ ಯಾಕೆ ಕರ್ಕೊಂಬಂದ್ರಿ? ಶ್ರೀಕಲ್ ಯಾಕೆ, ಕೃಷ್ಣಮೂರ್ತಿನ ಯಾಕೆ ಕರ್ಕೊಂಬಂದ್ರಿ? ನೀವು ಅವ್ರು ಕರ್ಕೊಂಬರಿಲ್ಲ ಅಂದಿದ್ರೆ ನೀವು ಹೋರಾಟ ಮಾಡಬೇಕಾಗಿತ್ತು. ಎಲ್ಲರೂ ಕರ್ಬಿಡೋದು. ಈಗ ನಾವು ರಾಜಕೀಯ ಪ್ರೇರಿತ ನಮ್ಮದು ಧರಣಿ ಮಾಡ್ತಾಯಿದ್ರಿ, ವೈಯಕ್ತಿಕ ಮಾಡಲ್ಲ, ದೊಂದು ನಿಲುವು ಮಾಡ್ತೀರಿ. ಇನ್ನು ಮಂದಿ ಅಭಿಪ್ರಾಯ ಸಂಗ್ರಹಣೆ ಆಗ್ಬಿಡ್ತೀರಿ. ಏನಾಯಿತು ನಡತ್ನಾರಾಯಣ ಗ್ರಾಮದಲ್ಲಿ ಅಭಿಪ್ರಾಯ ಸಂಗ್ರಹಣೆ 8ನೇ ತಾರೀಕು ಬುಧವಾರ ಆಯಿತು. ಅವತ್ತು ನಾವು ಒಳಗಡೆಲ್ಲ ಹೋದ್ರಿ. ದರ ನಿಗದಿ ಮಾಡೋ ಟೈಮಲ್ಲಿ ಈ ಭಾಗದ ರೈತರು ಬಿಟ್ಟು ಒಳಗಡೆ ಬಂದು ಏನು ಅವ್ರನ್ನ ಅಧಿಕಾರಿಗಳನ್ನ, KS ಅಧಿಕಾರಿ DC ಅವ್ರನ್ನ ಅವಶ್ಯಕ ನಿಂದನೆ ಮಾಡಿದರು. ದಯವಿಟ್ಟು ಹೊರಗಡೆ ಹೋಗ್ರಿ, ನಾವು ದರ ನಿಗದಿ ಮಾಡ್ತೀರಿ ಅಂದ್ರೆ ಇಲ್ಲ, ಕೇಳಿಲ್ಲ. ಹರಿಶಿಲ್ಪ ಅಂತ ಒಬ್ಬರು, ನೀನು ನಮ್ಮ ಸರ್ಕಾರ ಬಂದು ನೋಡ್ಕೊತೀನಿ ಅಂತ ಒಬ್ಬರು BJP ಅವರು ಕಾರ್ಯಕರ್ತರು. ಈಗ ಅವ್ರೇನು ಹೇಳಿದ್ರು, 1,25,00,000 ಮಾಡ್ತೀರಿ. ಸಿಕ್ಕರಂಕಂತಾಗೋದು ನಮ್ಮ ಜಿಲ್ಲಾಧ್ಯಕ್ಷರು, ಆಮೇಲೆ ನಮ್ಮ XMLA ರಾಜಣ್ಣವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದಂಥ ಸುಧಾಕರ್ ಅವರು ಅವರೆಲ್ಲ ಕರೆದು ಅಲ್ಲೇ ಬಂದು ನಾವು ಅಲ್ಲೇ ಇದ್ವಿ. ನಾವು ಇದ್ರಾಗ ಇದ್ವಿ, ಇಲ್ಲ DC ಆಫೀಸ್ ಹತ್ರ. ಅವ್ರು ಆ ಕಡೆ ಇದ್ದರು, ನಮ್ಮ ಎದುರಾಗ ನಾವು ಈ ಕಡೆ ಇದ್ವಿ. ಅಲ್ಲಿ ಬಂದು ಅವರು ಮಾತಾಡ್ತಾರೆ. ಸರಿ ಮಾತನಾಡಲಿ ಬಿಡಪ್ಪ, ಅವರು ರಾಜಕಾರಣಿ ಬಂದಿದ್ದಾರೆ, ಅವರಿಗೆ ದೊಡ್ಡವರು, ನಮ್ಮ ಜಿಲ್ಲೆಯ ಜನಗಳು ನಮ್ಮ ಹತ್ರ ಬರ್ತಾರೆ, ನಮ್ಮ ಕಷ್ಟ ಸುಖನ ಕೇಳ್ತಾರೆ ಅಂತೇಳಿ ನಾವೇ ಮಾತಾಡೋಕೆ ಹೋಗಿಲ್ಲ. ಅವರೇನು ಮಾಡಿದ್ರು, ಅಲ್ಲಿ ಏನೋ ಒಂಥರ ಮಾತಾಡಿದ್ರು. ಅಲ್ಲಿ ರಾಜಕೀಯ ಪರವಾಗಿ ಮಾತಾಡಿದ್ರಂತ ನಮ್ಗೆ ಅದು ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಹತ್ರ ಬರಲಿಲ್ಲ ಅವರು. ನಾವು ಯಾವ ರಾಜಕಾರಣ ಕರೆದಿಲ್ಲ. ನಾವು ನಮ್ಮ ವೇದಿಕೆ ಹತ್ರ ಬನ್ನಿ ನೀವು ಮಾತಾಡ್ಬೇಕು, ನಾವು ಯಾರು ಕರೆದಿಲ್ಲ. ಅವರು ಬಲವಂತ ಮಾಡ್ತಾರೆ, ಏನು ಮಾಡಿದ್ರು ಕರ್ಕೊಂಬಂದಿದ್ದಾರೆ. ಆದರೆ ಅವ್ರು ಬಂದವರು, ಅವರು ರೈತರು, ನಾವು ರೈತರು ಬಂದು ನಮ್ಮನ್ನು ಏನಪ್ಪ ಯಾಕಪ್ಪ ನಿಮ್ಮ ಥರ ಇಲ್ಲಿ ದಣಿ ಮಾಡ್ತಾ ಇದ್ವಿ, ಯಾಕೆ, ಏನು ಕಷ್ಟ ಅಂತ ವಿಚಾರಣೆ ಮಾಡಬೇಕಾಗಿತ್ತು. ಅವ್ರು ನಮ್ಮ ಹತ್ರ ಬಂದು ಏನು ಕೇಳಲೇ ಇಲ್ಲ. ಅಲ್ಲೇನು ಮಾಡಿದ್ರು ಅವರು, ಈ ಕಡೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ಸುಧಾಕರ್ನವರು ಮತ್ತು ನಮ್ಮ ತಾಲೂಕು ಶಾಸಕರಾದಂಥ ನಮ್ಮ ರೇವಣ್ಣವರು ಮೇಲೆ ಅವರು ಅಪರಾಧ ಮಾಡ್ತಿದ್ರು. ಯಾಕೆ ಅವರು ಆ ಕಡೆ ಇದು ಮಾಡ್ತಾ ಇದ್ದಾರೆ ಅಂತ. ಅವರು ಪಾಪ ಒಂದು ದಿವಸ ಆದರೂ ನಮ್ಮ ಹತ್ರ ಬಂದು ನಮ್ಮ ವೇದಿಕೆ ಹತ್ರ ಅಲ್ಲಿ ಹೋಗ್ತಾವಾಗಿದ್ರು. ಅವ್ರ ಮೇಲೆ ಇದು ಮಾಡೋದು ಅದು ಇದು ಅವ್ರು ಎಲ್ಲಿಗೂ ಬಂದಿಲ್ಲ ಪಾಪ. ಅವ್ರ ಮನೆಯಲ್ಲಿರ್ತಕ್ಕಂಥವ್ರ ಮೇಲೆ ಇವರು ಇದು ಮಾಡೋದ. ಅವರು ಯಾರು ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅವ್ರದ್ದು ಜಮೀನು ಇರುತ್ತೆ, ಹಾಗೆ ಹೀಗೆ ಅಂತ. ಅದಕ್ಕೆ ಅವರೇನು ಮಾಡ್ಕೊಂಡು ಉತ್ತರ ಕೊಟ್ಟರು. ನಮ್ಮದೇನಾದರೂ ಅಲ್ಲಿ 1 ಗುಂಟೆ ಜಮೀನು ಆದಿದ್ರೆ ನಾವು 50 ರಾಜೀನಾಮೆ ಕೊಡ್ತೀವಿ, ತಕ್ಕ ಸಮೇತ ತರಬೇಕು ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು. ಅದಕ್ಕೆ ಇವರು ತಿರುಗಿ ಮಂದಿ ಏನು ಮಾಡಿದ್ರು, ಇವರಂತ ಉತ್ತರ ಕೊಟ್ಟರು. ಅವರು ರಾಜಕೀಯ ಪ್ರೇರಿತವಾಗಿ ಅವ್ರು ಏನಾದರೂ ಮಾಡ್ಕೊಂಡೆ. ಆದರೆ ಇದು ರೈತರ ಹೋರಾಟ, ರಾಜಕೀಯ ಹೋರಾಟ ಅಲ್ಲ. ಆದ್ದರಿಂದ ರಾಜಕೀಯ ಮಾಡಿದವರು ಯಾರು? ಅವರೇ.
ಈಗ ಅದನ್ನು ನಮ್ಮ MLA ಸಾಹೇಬರ ಮೇಲೆ, ನಮ್ಮ ರೆವೆನ್ಯೂ ಮೇಲೆ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಅವರು ಮಾಡಿರ್ತಕ್ಕಂಥ ಆರೋಪವನ್ನು ನಾವು ಖಂಡಿಸ್ತೀವಿ. ಅವರು ಅದು ಮಾಡಿರ್ತಕ್ಕಂಥ ಹೋರಾಟ ಇದನ್ನು ನಾವು ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಯಾರೇ ಆಗಲಿ ನಾವು ಹಿಂಸದ ಸುಳ್ಳು ಪಡೆಯಲ್ಲಿ ಮಾಡಬಾರ್ದು. ಈಗ ಕೈಗಾರಿಕೆ ಬೇಡ, ಕೈಗಾರಿಕೆ ಆಗದೆ ನಾವು ಸಂಜೆ ಮನೆಯಲ್ಲಿ ಮಾಡೋದು ನಾವು ಹೇಳ್ತಾ ಇಲ್ಲ. ಸರ್ಕಾರಿ ಜಾಗ ಇದೆ, ಸರ್ಕಾರಿ ಜಾಗದಲ್ಲಿ ಮಾಡಿ. ಈಗ ಕಳೆದ ಸಲ ತಮ್ಮ ಸಹೋದ್ಯೋಗಿಗಳು ಸಹಪಾಠಿಗಳು ಪ್ರತಿಭಟನೆ ಮಾಡ್ತಾ ಇರೋವಂಥವ್ರು, ನಾವು ಯಾರಿಗೂ ವಿರುದ್ಧನೂ ಅಲ್ಲ, ಯಾರಿಗೂ ನಾವು ನಿಷ್ಠೂರದಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಏನಿದ್ರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಭಾಗವಾಗಿರುವಂತಹ ಉಸ್ತುವಾರಿ ಸಚಿವರು, ಶಾಸಕರು ನಮ್ಮ ಮನವಿ ಸ್ವೀಕರಿಸಬೇಕು. ಪ್ರತಿಭಟನಾ ಸ್ಥಳಕ್ಕೆ ಬಂದು ನಾವು ಯಾರ ವಿರುದ್ಧನೂ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ನೀವು ಏನು ಪ್ರತೀಶ್ ಭಕ್ತರಳ್ಳಿ ಕೆಂಪಣ್ಣ ಇವರು ಟೀಮು ವೈಯಕ್ತಿಕವಾಗಿ ಅವರು ಪತ್ರಿಕಾಗೋಷ್ಠಿ ಆದ ನಂತರ ತಾವು ಪತ್ರಿಕಾಗೋಷ್ಠಿ ಕೊಡ್ತಾ ಇರ್ತೀವಿ, ಯಾಕೆ ಅಂತ ಭಾಳ ಗೊಂದಲಮಯ ಆಗ್ತಾಯಿದೆ. ಈಗ ಏನು ತಮ್ಮ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ, ಕೆಲವು ಸುಳ್ಳನ್ನು ಹೇಳಿದ್ದಾರೆ. ಆ ಸುಳ್ಳಿಗೆ ನಾವು ಸ್ಪಷ್ಟತೆ ನೀಡಬೇಕಲ್ವಾ. ಇವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ 850 ಜನ ಕೈಗಾರಿಕೆ ವಿರುದ್ಧವಾಗಿ ಬೇಡ ಅಂತೇಳಿ ಬೆಂಗಳೂರಿನ KDB ಕಚೇರಿ ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅಲ್ಲಿಗೆ ತಾಲೂಕಿನ ಜನತೆಗೆ ತಪ್ಪು ಸಂದೇಶ ಹೋಗುತ್ತೆ. ಹಾಗಾಗಿ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ, 850 ಜನ ರೈತರಿದ್ದರೆ ಇವಾಗ ಭೂ ಸ್ವಾಧೀನ ಮಾಡ್ತಿರ್ತಕ್ಕಂಥದ್ದು 540 ಎಕರೆ, 850 ಜನ ಎಲ್ಲಿ ಬಂತು? ಹಾಗಾಗಿ ನಾವು ಸ್ಪಷ್ಟನೆ ಹೇಳೋದಕ್ಕೋಸ್ಕರವಾಗಿ ಪತ್ರಿಕಾಗೋಷ್ಠಿ ಕರೀತೀವಿ. ಅವರ ಮೇಲೆ ಯಾವುದೇ ದ್ವೇಷ ನಮಗಿಲ್ಲ. ನಾವು ಸ್ವಾಭಿಮಾನಿ ರೈತರ ಪರವಾಗಿ ನಾವಿದ್ದೇವೆ. ಸರ್, ಈಗ ಸರ್ಕಾರದ ಭಾಗವಾಗಿರುವಂತಹ ಶಾಸಕರಿಗೂ ಸಚಿವರಿಗೆ ಪ್ರಶ್ನೆ ಕೇಳಿದ್ರೆ ಸರ್ಕಾರದಲ್ಲಿರುವಂಥವರೇ ಅವರ ಭಾಗವಾಗಿ ಸಮರ್ಥನೆ ಕೊಡೋದು ಒಂದು ಅರ್ಥ ಇದೆ, ನೀವು ಕೊಡೋದ್ರಲ್ಲಿ ಅರ್ಥ ಇಲ್ವಲ್ಲ. ಈಗ ನಾವು ಏನು ಕೇಳ್ತಾ ಇದ್ದೀವಿ, ಇವತ್ತು ನಮ್ಮ 80 ಭಾಗ ರೈತರು ನಮ್ಮ ಜೊತೆಯಲ್ಲಿ ಇವತ್ತು ಹೋರಾಟದಲ್ಲಿದ್ದಾರೆ. ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಕ್ಕಂತಹ BJP ಜಿಲ್ಲಾಧ್ಯಕ್ಷರು ರಾಮಚಂದ್ರಗೌಡರು ಇಡೀ ಜಿಲ್ಲೆಗೆ ಅವರು ಒಂದು ಪಕ್ಷಕ್ಕೆ ಜಿಲ್ಲೆಗೆ ಅಂದರೆ ಆ ಪಕ್ಷಕ್ಕೆ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು ಅವರು ಅಲ್ಲಿ ಬಂದು ಕೇವಲ 20 ಮೀಟ್ರ್ ಇರೋ ದೂರ ವೇದಿಕೆಯಲ್ಲಿ ಬರೆದಿರೋದ್ರೆ ನಾವು ಅದನ್ನು ಖಂಡಿಸ್ತೀವಿ. ಅದನ್ನೇ ನಾವು ಇವತ್ತು ಪುಷ್ಟೀಕರಣ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷರು ಅದನ್ನ MLA ಆಗಬೇಕಂತೇಳಿ ನಮ್ಮ ತಾಲೂಕಿಗೆ ಬಂದವನು ಈ ರೀತಿ ತಾರತಮ್ಯ ಮಾಡಿದ್ರೆ ನೀವು MLA ಆಗ್ತೀರಾ? ಈ ರೀತಿ ತಾರತಮ್ಯನ ನೀವು ನಿಜವಾದ ರೈತರ ಮೇಲೆ ಪ್ರೀತಿ ಇದ್ದಿದ್ರೆ, ಕಾಳಜಿ ಇದ್ದಿದ್ರೆ ನೀವು ಏನು ಸಂಸದನ್ನ ಅಲ್ಲಿ ಕರ್ಕೊಂಡು ಹೋದ್ರಲ್ಲ, ನಮ್ಮ ವೇದಿಕೆ ಹತ್ರ ಕರ್ಕೊಂಡು ಹೋದ್ರು, ನೀವು ಯಾಕೆ ಇಷ್ಟು ದಿನ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವು ಉತ್ತರ ಕೊಡ್ತಾ ಇದ್ವಲ್ವಾ? ಅಲ್ಲೇ ಅವರಿಗೆ ಉತ್ತರ ಸಿಗ್ತಾ ಇತ್ತಲ್ವಾ? ಅಲ್ಲಿಗೆ ನಿಮ್ಮಲ್ಲಿ ರೈತರ ಮೇಲೆ ನಿಜವಾದ ಕಾಳಜಿ ಇಲ್ಲ. ನಿಮ್ಮ ರಾಜಕೀಯಕ್ಕಾಗಿ ನೀವು ರೈತರನ್ನ ಹೆಂಗೆ ಬೇಕು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಬೆಂಕಿ ಇಡ್ತಾ ಇದ್ದೀರಿ ಅಂತ ನಾನು ಹೇಳ್ತೀನಿ ಸರ್. ಸರ್, ಈಗ ಒಬ್ಬ ಜನಪ್ರತಿನಿಧಿಗಳಾಗಿ ಸಮಾಜ ಸೇವೆ ಮಾಡುವಾಗ ಅವರಿಗೆ ಜನರ ಮೇಲೆ ಕಾಳಜಿನೂ ಇರುತ್ತೆ. ಅದರ ಭಾಗವಾಗಿ ಏನು ರಾಮಚಂದ್ರೇಗೌಡರು ಒಂದು ಧ್ವನಿ ಎತ್ತಾರೆ. ಚಿಂತಾಮಣಿಯ ಏನು ಅಲ್ಲಿ ಡೆವಲಪ್ಮೆಂಟೇ ಮಾಡಿಲ್ಲ KDBಗಳು ಬಂದು ಫಸ್ಟ್ ಅದು ಮಾಡಿ ನಂತರ ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಇಲ್ಲಿ ಬಂದು ಏನು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಜನಪರವಾದ ಒಂದು ಧ್ವನಿ ಅಲ್ವಾ ಅಂತ. ಈಗ ಮಾನ್ಯ BJP ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರೇಗೌಡರನ್ನ ನಾವು ಹೇಳ್ತೀನಿ, ಚಿಂತಾಮಣಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲ ಅಂತ ತಾವು ಬಂದು ಇವತ್ತು ನೋಡಿಲ್ಲ. ಯಾರೋ ಹೇಳಿದ್ರೊತ್ತು ಮಾಡ್ತಾ ಇದ್ರು ಅಷ್ಟೇ. ಆದರೆ ಚಿಂತಾಮಣಿಯಲ್ಲಿ ಈ ಜನಕ್ಕೆಲ್ಲ ಗೊತ್ತು ಡೆವಲಪ್ಮೆಂಟ್ ಆಗಿದೆಯಿಲ್ಲ ಅಂತ. ಈಗ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಆಲ್ರೆಡಿ ಸೋಲಾರ್ ಕಂಪನಿ ಓಪನ್ ಆಗಿದೆ, ಇನ್ನೂ ಹಲವಾರು ಕಂಪನಿಗಳು ಓಪನ್ ಆಗಿದೆ, ಇನ್ನೂ ಕೆಲವು ಕಂಪನಿಗಳು ಓಪನ್ ಆಗೋಕ್ಕೆ ಮುಂಚೂಣಿಯಲ್ಲಿ ಉದ್ಘಾಟನೆಯಲ್ಲಿ ಇದ್ದಾವೆ. ಈಗ ಅಲ್ಲಿ ಖಾಲಿ ಇದೆ ಅಂತ ತಾವು ಯಾರೋ ಹೇಳಿದ್ದು ಮಾತು ಹೇಳೋದಲ್ಲ, ತಾವು ಹೋಗಿ ಖುದ್ದ ಪರಿಶೀಲನೆ ಮಾಡಿ ಮತ್ತೆ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಸುಬ್ರಹ್ಮಣ್ಯ ಸರ್, ಈಗ ಹೈಕೋರ್ಟಲ್ಲಿ ಏನು ರಿಟ್ ಹಾಕ್ಕೊಂಡಿದ್ರು ರೈತರು, ಈ KDBಯಲ್ಲಿ ಯಾವುದೇ ರೀತಿ ವಹಿವಾಟನ್ನು ಮಾಡಬಾರ್ದು, ನಿಲ್ಲಿಸಬೇಕು ಅಂತೇಳಿ ಸ್ಟೇ ಬಂದಿದೆ. ಅದ್ರ ಕುರಿತು ಏನಾದರೂ ನಿಮ್ಗೆ ಗೊತ್ತಾ? ಈಗೇನಿವತ್ತು ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು 2823 ಎಕರೆ ಅವರು ಪ್ರಾಥಮಿಕ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 540 ಎಕರೆ ಬಿಟ್ಟಿದ್ದಾರೆ. ಇನ್ನು 2200 ಎಕರೆ ಇವತ್ತೇನು 5 ಜನ 21 ಎಕರೆ ಅವರ ಆಸ್ತಿಗೆ ಅವರು ಹೋಗಿ ಸ್ಟೇಯನ್ನು ಕೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಹೈಕೋರ್ಟ್ ಏನು ಮಾಡಿದೆ, ಅವರ ಆಸ್ತಿಗೆ ಬಲವಂತದ ಭೂಸ್ವಾಧೀನ ಬೇಡ ಅಂತೇಳಿ ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿದ್ದು 21 ಎಕರೆಗೆ ಮಾತ್ರ. ಆದರೆ 2800 ಎಕರೆಗೆಲ್ಲ
ಇವತ್ತು ಅದೇ ಇದರಲ್ಲಿ ನಾವು ಕೂಡ 85 ಜನ ಈಗಾಗಲೇ ಅದರಲ್ಲಿ ಸೇರ್ಕೊಂಡಿದ್ದೀವಿ. ಮುಂದೆ ಕಾನೂನು ಹೋರಾಟ ಮಾಡುತ್ತೆ. 20 ಜನ ಬಿಟ್ಟರು ಅಂತ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಖಾಲಿ 21 ಎಕರೆಗೆ ಸ್ಟೇ ಇರೋದು. ಆಲ್ರೆಡಿ 5 ಜನ ಏನು ನಮ್ಮ ಜಮೀನನ್ನ ಬಿಡಿ ಅಂತ ಹೇಳಿ ಹೋಗಿದ್ದಾರೋ 5 ಜನದಲ್ಲಿ 3 ಜನರದ್ದು ಬಿಟ್ಬಿಟ್ಟಿದ್ದಾರೆ. ಇನ್ನು ಇಬ್ಬರದು 21 ಎಕರೆಗೆ ಅದು ಬಲವಂತದ ಭೂಸ್ವಾಧೀನ ಇಲ್ಲ ಅಂತೇಳಿ ಸ್ಟೇ ಕೊಟ್ಟಿರ್ತಕ್ಕಂಥದ್ದು. ಏನಿವತ್ತು ಮನೆ ದರ ನಿಗದಿ ಮಾಡಿದಲ್ಲ ಆವತ್ತು ಕೂಡ 5 ಜನದ ಸರ್ವೆ ನಂಬರ್ ಬಿಟ್ಟೇ ಮಾಡಿರ್ತಕ್ಕಂಥದ್ದು. ಸರ್, ಈಗ KIDB ಬರೋದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಯುವ ಸಮುದಾಯಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿರುದ್ಯೋಗಿಗಳು ಯಾರು ಬಂದು ನಿಮ್ಮಲ್ಲಿ ಪಾರ್ಟಿಸಿಪೇಷನ್ನೇ ಮಾಡ್ತಾ ಇಲ್ವಲ್ಲ ಸರ್, ಉದ್ಯೋಗ ಸೃಷ್ಟಿ ಆಗಬೇಕು, ಇಲ್ಲಿ KIDB ಆಗಬೇಕು ಅಂತೇಳಿ ನಿಮ್ಮ ವೇದಿಕೆಗೆ ಬರ್ತಾ ಇಲ್ವಲ್ಲ, ಯಾಕೆ ಅಂತ? ಈಗ ಚಿಕ್ಕಬಳ್ಳಾಪುರದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಬಹುಪಾಲು ನಿರುದ್ಯೋಗಿ ಯುವಕರು ಬಂದು ಅಣ್ಣ ನೀವು ಮಾಡ್ತಾ ಇರೋದು ಸರಿಯಾಗಿದೆ ಅಂದ್ಬಿಟ್ಟು ನಮ್ಮ ವೇದಿಕೆ ಬಂದು ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅದು ಒಂದು ನಮಗೆ ಸಂತೋಷ, ಇನ್ನೂ ಮುಂದೆ ಸ್ಫೂರ್ತಿ ತರ್ತಾ ಇದೆ. ಬಹುಪಾಲು ಇವತ್ತು BA ಗ್ರ್ಯಾಜುಯೇಟು MA ನಮ್ಮ ತಾಲೂಕರಲ್ಲ, ಬೇರೆಯವರೆಲ್ಲ ಬಾಗೇಪಲ್ಲಿಯವರು, ಚಿಕ್ಕಬಳ್ಳಾಪುರ, ಗೌರಿಬಿದರ್ ಬಂದ್ಬಿಟ್ಟು ಅಣ್ಣ ನಿಮ್ಮ ಹಾಕಿರ್ತಕ್ಕಂಥ ಅಂಕಿಅಂಶಗಳು ಚೆನ್ನಾಗಿದೆ ನಾವು ಅಂತ ಹೇಳ್ಬಿಟ್ಟು ಅವ್ರು ಸಾಧ್ಯವಾದಷ್ಟು 1 ಗಂಟೆ 2 ಗಂಟೆ ಬಂದು ಅಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇವತ್ತು ನಿರುದ್ಯೋಗ ಸಮಸ್ಯೆ ದೂರ ಆಗ್ಬೇಕಂತಲೇ ನಮ್ಮ ಹೋರಾಟ. ಇವತ್ತು ಇವ್ರೇನು ಮಾಡ್ತಾರೆ ಅಂದರೆ ಇವತ್ತು ನಮ್ಮ ಕೈಗಾರಿಕೆ ಬಂದಾಗ ಅದ್ರ ಸಮಸ್ಯೆ ಗೊತ್ತಾಗುತ್ತೆ. ಕೈಗಾರಿಕೆನ ಬರೋದು ಬೇಡ ಅಂಥೇಳಿ ಇವತ್ತು ಕೈಗಾರಿಕೆ ಅಲ್ಲಿ ಬರೋದು ಬೇಡ ದಿಬ್ಬೂರಲ್ಲಿ ಮಾಡಿ ಅಂತ ಹೇಳ್ತಾರೆ. ಇವತ್ತು ಬಹುಪಾಲು ನಿರುದ್ಯೋಗಿಗಳು ನಮ್ಮ ವೇದಿಕೆ ಹತ್ರ ಬಂದು ಕೂತ್ಕೊಂಡು ನಮಗೆ ಒಂದು ಧೈರ್ಯವನ್ನು ತುಂಬ್ತಿದ್ದಾರೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ. ಇವತ್ತು ಅದೇ ಧೈರ್ಯ ಇನ್ನೂ ಮುಂದೆ ಹೋಗಿ ನಮ್ಗೆ ದಾರಿ ಆಗ್ತಾ ಇದೆ ಸರ್. ಈಗ ರೈತರು ಹೋರಾಟಗಳು ಏನು ಮಾಡ್ತಾ ಇದ್ದಾರೆ KIDBದು, ಇದು ರಾಜಕೀಯವಾಗಿ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಏನು ಅನಿಸುತ್ತೆ ಸರ್? ಇವತ್ತು ನೀವು ಗಮನಿಸ್ಬೋದು 30 ದಿನಗಳಾಗಿದೆ. 30 ದಿನವರೆಗೂ ಯಾವುದೇ ಒಬ್ಬ ರಾಜಕಾರಣಿ ನಮ್ಮ ವೇದಿಕೆ ಹತ್ರ ಬಂದಿದ್ದಾನ? ಒಬ್ಬ ಸಮಾಜ ಸೇವಕ ನಮ್ಮ ವೇದಿಕೆ ಹತ್ರ ಬಂದಿದ್ದಾನ? ಇವತ್ತು ರಾಜಕೀಯ ರಹಿತ, ಜಾತಿ ರಹಿತ, ಸ್ವಾಭಿಮಾನದ ಮೂಲ ರೈತರ ಹೋರಾಟ ಬಗ್ಗೆ ನಾವು ಹೋಗ್ತಾ ಇದ್ದೀವಿ. ಕೆಲವರು ಏನಂತಂದರೆ ಒಂದು ರಾಜಕೀಯ ವ್ಯಕ್ತಿಗಳನ್ನ ಕರ್ಕೊಂಡು ಬರೋದು, ಆ ವೇದಿಕೆಯಲ್ಲಿ ಕೂರಿಸೋದು, ಸಮಾಜ ಸೇವೆ ಕರ್ಕೊಂಬೋದು ಅಲ್ಲಿ ಕೂರಿಸೋದು, ಅದರಿಂದ ಅವರು ಒಂದು ಬೆಂಕಿಯನ್ನು ಇಟ್ಟು ಆ ಬೆಂಕಿಯ ತಾಪಮಾನವನ್ನು ತಾವು ತಗೊಂಡು ಖುಷಿ ಪಡ್ತಾ ಇದ್ದಾರೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ, ನಾವು ರಾಜಕೀಯ ದೂರ. ಅದು ಏನು ಸ್ಕೂಟರ್ಗೆ CM ಕಾರ್ಯಕ್ರಮ ಒಂದು ಆಗುವಂಥ ಒಂದು ಕಾರ್ಯಕ್ರಮ ಶೀಘ್ರದಲ್ಲಿ ಆಗ್ತಾ ಇದೆ. ಈ ಒಂದು ಹೋರಾಟ ಬಿಸಿ ಮುಟ್ಸೋಣ ಅಂತೇಳಿ ಒಂದು ರೈತ ಸಂಘದವರು ಇದು ಮಾಡ್ತಾ ಇರ್ತಾರೆ. ಆವತ್ತು ತಾವೇನಾದರೂ ಮೂಮೆಂಟ್ ಏನಾದರೂ ಇದೆಯಾ ಅವತ್ತು KIDB ಕುರಿತು ಏನಾದರೂ? ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುಗುಟೂರಿಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಬರೋದು. ಹಾಗಾಗಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಈಗ ನಮ್ಮ ತಾಲೂಕಿಗೆ ಬಂದಾಗ ಭೇಟಿ ಮಾಡಿದ್ವಿ, ಮನವಿ ಪತ್ರ ಕೊಟ್ಟಿದ್ವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮತ್ತು ಏನಿವತ್ತು 28 ಆಗಿದೆ, 28 ಆಗಿದೆ, ದರ ನಿಗದಿಯೂ ಕೂಡ ಆಗಿದೆ. ಈಗ ಯಾರೋ ಒಂದು 4 ಜನ ಹೇಳುದು ಅಂತ ಹೇಳ್ಬಿಟ್ಟು ಅದನ್ನೇನು ನಿಂತಿಲ್ಲ, ಅದ್ರ ಕೆಲಸಗಳು ಅದು ನಡೀತಾ ಇದೆ. ನಮ್ಮ ಸಮಿತಿಯಿಂದ ನಾವು ಸಮಿತಿ ಜೊತೆ ಮಾತಾಡಿ ಏನಾದರೂ ಹೋಗಿ ಭೇಟಿ ಮಾಡೋಣ ಅಂದರೆ ಭೇಟಿ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಅದು ಸಮಿತಿಗೆ ಬಿಟ್ಟಿರೋ ತೀರ್ಮಾನ. ಸರ್, ಫೈನಲ್ ಆಗಿ ನಿಗದಿ ಎಷ್ಟಾಗಿದೆ ಸರ್ KIDBಗೆ? ಅರಕೇರಿ, ಕೊಲ್ಮೆ ಹೊಸೂರು, ಸಂಜೀವಪುರ 1,20,00,000 ಆಗಿದೆ. ನಡುಪನಾಯಕ್ನಲ್ಲಿ 1,25,00,000 ಆಗಿದೆ. ಬಸವಪಟ್ಟಣ 1,30,25 ಆಗಿದೆ. ಮತ್ತು ಜಮಕೋಟೆ, ಎಣ್ಣಂಗೂರು, ತಾದೂರು ಏನು ಮೇನ್ ರೋಡ್ಗೆ 1,60,00,000 ಆಗಿದೆ. ಒಳಗಡೆ 1,30,00,000 ಆಗಿದೆ. ಒಟ್ಟಾರೆ ರೇಟ್ ಕಡಿಮೆ ಆಗೋದಕ್ಕೆ ನಮ್ಮ ಶಿಡ್ಲಘಟ್ಟ ಮಾಜಿ ಶಾಸಕರು ರಾಜಣ್ಣವರೇ ಕಾರಣ. ಹಾಗಾಗಿ ಏನಿವತ್ತು ಸರ್ಕಾರ ನಿಗದಿ ಮಾಡಿದ ದರ ನಮಗೆ ತೃಪ್ತಿ ಇಲ್ಲ, ಇನ್ನಷ್ಟು ಹೆಚ್ಚಳ ಮಾಡಬೇಕು ಅಂತಲೇ ನಮ್ಮ ಹೋರಾಟ ಮುಂದುವರಿತಾ ಇದೆ ಅಂತ ಆರೋಪ ಬರ್ತಾ ಇದೆ. ಸೊ ಇವರು ಯಾವ ರೀತಿ ರೈತರಿಗೆ ಸಪೋರ್ಟ್ ಆಗಿರ್ತಾರೆ, ಮೊದಲು ಅವರು ಅದನ್ನು ಮೈಂಡ್ ತಿಳ್ಕೊಳ್ಳೋದು ಕೇಳಿ ಅಂತ ಹೇಳ್ತಿದ್ದಾರೆ. ಅದು ಕಾನೂನಿದೆ, ಕಾನೂನು ಹೋರಾಟ ಇದೆ, ಕಾನೂನಲ್ಲಿ ದೇಹ ಸಿಗುತ್ತೆ. ಕಾನೂನಾಗಿದ್ದರೆ ನ್ಯಾಯಾಲಯದ ಮೇಲೆ ನಾವು ಮಾತಾಡಬಾರ್ದು. ಅಲ್ಲ, ಬೇಲ್ ಮೇಲೆ ಅವರು ಹೊರಗಡೆ ಬಂದು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಇವರು ಸರ್ಕಾರಕ್ಕೆ ದ್ರೋಹ ಮಾಡೋಕ್ಕೆ ಹೋಗಿರೋರು. ಇನ್ನು ಇವರು ರೈತರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ? ಅದು ನಮ್ಮದು ವೈಯಕ್ತಿಕ ಇದೆ, ನ್ಯಾಯ ಬೇರೆ, ವೈಯಕ್ತಿಕ ಬೇರೆ. ಸಾರ್ವಜನಿಕರು ಎಲ್ಲ ಕಡೆ ಕೇಸ್ ಹಾಕ್ತಿದ್ದಾರೆ. DK ಶಿವಕುಮಾರ್ ಹಾಸ್ಕೊಂಡ್ರೆ, ಉಪಮುಖ್ಯಮಂತ್ರಿ ಆಗ್ಯಾರ, ಯಡಿಯೂರಪ್ಪನಾಗ್ಯಾರ, ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿ ಆಗಿಲ್ಲ ಅವರು. ಅಮಿತ್ ಶಾ ಅವರು ನಮ್ಮ ಗೃಹಮಂತ್ರಿಗಳು, ಈಗ ಗೃಹಮಂತ್ರಿ ಆಗಿಲ್ಲ. ಈಗ ಸಾಮಾಜಿಕ ಹೋರಾಟ ಬೇರೆ, ವೈಯಕ್ತಿಕ. ಜಾತಿಯ ನಕಲು ಪಟ್ಟಿ ತಯಾರು ಮಾಡಿ ಕೇಸ್ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾತು. ಒಂದು ವೇಳೆ ನಾವು ಜಾತಿಯ ನಕಲು ಪಟ್ಟಿ ಏನಾದರೂ ಮಾಡಿದರೆ ಅದು ಕಾನೂನಿದೆ, ಅದು ನೋಡ್ಕೊಳ್ತದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದ ತಕ್ಷಣ ಅದು
ನಿಜ ಅಲ್ಲ. ಅದೇ ರೀತಿ ಇದ್ದರೆ ಇವತ್ತು ಯಾರು ಅದನ್ನು ಪ್ರಶ್ನೆ ಕೇಳ್ತಾರೆ, ಒಬ್ಬೊಬ್ಬರ ಮೇಲೆ 3 FIR ಆಗಿದೆ. ಅವ್ರು ಯಾಕೆ ಹೋರಾಟ ಬರ್ತಾ ಇದ್ದಾರೆ? ಇವತ್ತು ಅವ್ರ ಮೇಲೆ 3 FIRಗಳಾಗಿದೆ. ಇವತ್ತು ನಡುಪ್ಯಾಂಕ್ನದು 1 FIR, ತಾದೋರ್ದು 1 FIR, ಮತ್ತೆ ಆಮೇಲೆ ಬಸವಪಟ್ಟಣ ಯಾರು ಸರ್ಕಾರಿ ನೌಕರು ನೋಡಿದ್ರು ಅಂತೇಳಿ 1 FIR. 3 FIR ಇಟ್ಕೊಂಡು ಅವರೇ ಮಾತಾಡಿದ ಇಲ್ಲಿ ಅಲ್ಲಿಗೆ ಅವ್ರಿಗೆ ಬದ್ಧತೆ ಇದೆ. ಇವತ್ತು FIR ಇಡೀ ರಾಜ್ಯದ ಮುಖ್ಯಮಂತ್ರಿ ಮೇಲಾಗಿದೆ, ಉಪಮುಖ್ಯಮಂತ್ರಿ ಮೇಲಾಗಿದೆ. ಇದೇ ನಮ್ಮ ಕೇಂದ್ರ ಅಮಿತ್ ಶಾ ಅವ್ರನ್ನ ಇಡೀ ಗುಜರಾತ್ ಅವಾಗ ದೆಹಲಿ ಬರಬಾರ್ದು ಅಂತೇಳಿ ಇದು ಮಾಡಿದ್ರು. ಹಾಗಾಗಿ ಇವತ್ತೇನು ನಮ್ಮ ಸುಬ್ರಹ್ಮಣ್ಯ ಮೇಲೆ ಅವರು ಹೇಳ್ತಾ ಇದ್ದಾರೆ, ಅದು ನ್ಯಾಯಾಂಗದಲ್ಲಿದೆ. ನ್ಯಾಯಾಂಗದಲ್ಲಿರಬೇಕಾದಾಗ ನಾವು ಮಾತ್ರ ತಪ್ಪಾಗುತ್ತೆ, ನ್ಯಾಯಾಂಗದಲ್ಲಿ ಅವ್ರಿಗೆಲ್ಲೂ ಸಿಗ್ತದೆ. ನಮ್ಮ ಸಹೋದರರು ಇವತ್ತು ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, 850 ಜನ ಕೈಗಾರಿಕೆ ವಿರೋಧವಾಗಿ ಇದ್ದಾರೆ, ಆದರೂ ಕೂಡ ಬಲವಂತವಾಗಿ ಸರ್ಕಾರ ಮುಂದೆ ಅಡ್ಡಾಗ್ತಾ ಇದೆ ಅಂತೇಳಿ. ಅದು ಸತ್ಯಕ್ಕೆ ದೂರವಾದ ಸಂಗತಿ. ಯಾಕಂದರೆ ಇವತ್ತು ಏನು ಮೊನ್ನೆ ಅಂಬೇಡ್ಕರ್ 14ಕ್ಕೆ 1 ವರ್ಷ ಆಯಿತು. ಅದರ ಹಿಂದೆಗಡೆನೇ ವರ್ಷ ಇದೇ ಅಂಬೇಡ್ಕರ್ ಜಯಂತಿ ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದಿನಾಂಕ ನಿಗದಿ ಮಾಡಿದ್ರು. ಏನಂತ, ನೀವು ಅಭಿಪ್ರಾಯ ಸಂಗ್ರಹಣದಲ್ಲಿ ನಾವು 98% ಕೈಗಾರಿಕೆ ವಿರೋಧವಾಗಿರ್ತೀವಿ, 2% ಮಾತ್ರ ನೀವು ಅಭಿಪ್ರಾಯ ಸಭೆ ಮಾಡಿ, ಅಲ್ಲೇನಾದರೂ ನಾವು 98% ಬರೋಲ್ಲ ಅಂದರೆ ನಾವು ಕೈ ಬಿಟ್ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಇದೇ ಅಂಬೇಡ್ಕರ್ ಜಯಂತಿಯಲ್ಲಿ ಹೇಳಿದರು. ಅವರ ಮಾತಿನಂತೆ ಇವತ್ತು ಸರ್ಕಾರದ ಯಾವ ದಾಖಲೆಗಳಲ್ಲೂ ಕೂಡ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತಿಲ್ಲ. ಆದರೆ ಇವರೇನು ಮನವಿಯನ್ನು ಕೊಟ್ಟರು, ಇವರೇನು ಹಕ್ಕೊತ್ತಾಯನ ಮಾಡಿಸಿದ್ರು, ಇವರ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಶಾಸಕರು, ಉಸ್ತುವಾರಿ ಸಚಿವರು ಆವತ್ತು ಪೂರ್ತಿ ದಿನ ಜಂಕೋಟೆ ಶಾಲೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರು. ಆವತ್ತು 98% ನಾವು ಇದ್ದೀವಿ ಅಂತ ಹೇಳಿದಂಥವ್ರು ಇಲ್ಲಿಗೆ ಬಂದ್ರಿ 44% ಬಂದ್ರಿ. ಇನ್ನು 56% ಯಾವ ಕಡೆ ಇದ್ದಾರೆ? ಅಲ್ಲಿಗೆ ಶಾಸಕರು ಸಚಿವರು 56% ಕಡೆ ಇರ್ತಕ್ಕಂಥ ಕಡೆ ಹೋಗ್ಬೇಕಾ, 44% ಕಡೆ ಬರಬೇಕಾ? ಇದು ತಾಲೂಕಿನಲ್ಲಿ ತೀರ್ಮಾನ ಆಗಿದ್ರು. ಒಂದು. ಮತ್ತು ಎರಡನೇದು ಹೇಳಿದ್ರು ಹೋಗ್ಬೇಕು ಅಂತೇಳಿ ಇವತ್ತು ನಿಮ್ಮ ಮೂಲಕ ಈ ಹೋರಾಟವನ್ನು ದಮನಗೊಳಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಇವತ್ತು ಯಾರಾದರೂ ಬಡವನು 1 ಎಕರೆ 2 ಎಕರೆ ಆಗಿದ್ರೆ ಬಿಡಲಿ, ಅದು ಇಷ್ಟಿದೆ. ಇವತ್ತು PSL ಕಂಪನಿ 521 ಎಕರೆ ಇದೆ. ಅದು ಓನರ್ ಯಾರು ಗೊತ್ತಿಲ್ಲ, ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆ ಜಮೀನಲ್ಲಿ ಯಾರಿದ್ದಾರೆ? ನೀವೇ ಇದೆ. ಭೂಗಳು ಎಲ್ಲ ನಿಮ್ಮ ಕಡೆ ಇರೋರು ಅದರಲ್ಲಿದ್ದಾರೆ. ಒಬ್ಬರು 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ. ಹಾಗಾಗಿ ಅಂತಹ ಭೂಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಇವತ್ತು ಮಾತಿಗೆ ಮೊದಲು ಫಲವತ್ತಾದ ಪ್ರದೇಶ ಎಲ್ಲಿದೆ? ಫಲವತ್ತಾದ ಪ್ರದೇಶ ಇವತ್ತು 490 ಎಕರೆ ಬಿಟ್ಟಿದ್ದಾರೆ. ಇನ್ನೂ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಬಿಡಿಸಿ, ಇನ್ನೂ ನಿಮ್ಮ ಶಕ್ತಿ ಅನುಸಾರ ಬಿಡಿ, ನಾವು ಸ್ವಾಗತಿಸ್ತೇವೆ, ನಿಮ್ಮ ಪರವಾಗಿರ್ತೇವೆ. ಇವತ್ತು ಬಿಟ್ಟಿರ್ತಕ್ಕಂಥಲ್ಲಿ ಆ ಮುಕ್ಕಾಲು ಭಾಗ ನಿಮ್ಮ ಕಡೆ ಅವರದಾಗಿದ್ದಾರೆ. ಯಾರು ಬಿಟ್ಟಿದ್ದಾರೋ ಅವರು ಬಂದು ಹೋರಾಟದಲ್ಲಿದ್ದಾರೆ. ಅಲ್ಲಿಗೆ ಉದ್ದೇಶ ಏನು? ನಮ್ಮದು ಯಾಕೆ ಬಿಟ್ಟಿದೆ ಅಂತಕ್ಕಂಥದ್ದ. ಆ ರೀತಿ ನಿಮ್ಮದು ಸೇರಿಸ್ಕೊಳ್ಳಿ ಅಂತ ನೀವು ಅರ್ಜಿ ಕೊಡಿ. ಅದನ್ನು ಬಿಟ್ಟಿರ್ತಕ್ಕಂಥವರೇ ನಮ್ಮ ಭೂಮಿನ ತಗೊಂಡಿಲ್ಲಲ್ಲ, ನಿಮ್ಗೆ ಹೆಂಗೆ ಬರ್ತದೆ? ನಾವು ರಕ್ತ ಕೊಡ್ತೇವೆ, ಭೂಮಿ ಕೊಡೋಲ್ಲ. ಇವತ್ತು ನೀವು ಭೂಮಿನ ಕೈ ಬಿಟ್ಮೇಲೆ ರಕ್ತ ಕೊಡಕ್ಕೆ ಬರ್ತದೆ? ಇವತ್ತು ಕೈಗಾರಿಕೆ ವಿರೋಧಿಗಳು ನಮ್ಮ KLB ಬೇಡ ಅಂತ ಹೇಳ್ತೀನಿ. ಇವತ್ತು ಕೂಡ ಒಬ್ಬ ಸಮಾಜ ಸೇವಕರು ವೇದಿಕೆ ಮೇಲೆ ಬಂದಿಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ ಆ ವೇದಿಕೆ ಮೇಲೆ ಬಂದಿಲ್ಲ. ನಾವು ಸ್ವಾಭಿಮಾನಿ ಮೂಲ ರೈತರಾಗಿ ಇವತ್ತು ನಮ್ಮಲ್ಲಿ ಇದ್ದರೆ ಊಟ ಮಾಡ್ತೀವಿ, ಇಲ್ಲದೇ ಸರ್ ಗುರುಗ್ ತಿಂದು ಅಲ್ಲಿ ಉಪವಾಸ ಮಲಗಿದ್ದೇವೆ ವೇದಿಕೆಯಲ್ಲಿ. ಅದೇ ನಿಮ್ಮ ವೇದಿಕೆ ಏನಾಗಿದೆ? ರಾಜಕೀಯ ವ್ಯಕ್ತಿಗಳು ಇವತ್ತು ನಿಮ್ಮದು ರಾಜ್ಯಸಂಘ ಅಲ್ಲ, ನಿಮ್ಮದೇ ಒಂದು ಪಕ್ಷ ಕಟ್ಕೊಂಡಿದ್ದೀರಿ. ನಿಮ್ಮದೇ ಆದಂಥ ಪಕ್ಷದ ವೇದಿಕೆಯಲ್ಲಿ ನೀವು ಇವತ್ತು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ಬಂದಿದ್ದೀರಿ. ಹಾಗಾಗಿ ದಯಮಾಡಿ ನಿಲ್ಲಿಸಿ. ಏನಾದರೂ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದರೆ ಬನ್ನಿ ವೇದಿಕೆ ಹತ್ರ, ಅಥವಾ ಬಹಿರಂಗ ಸವಾಲಾಗ್ತೀವಿ ಬನ್ನಿ, ನೀವೆಲ್ಲಿ ಹೇಳಿದ್ರಲ್ಲಿ ಬರ್ತೀವಿ, ಚರ್ಚೆ ಮಾಡೋಣ. ಅದನ್ನು ಬಿಟ್ಟು ಸುಳ್ಳು ಅಂಕಿಅಂಶಗಳನ್ನು ತಾಲೂಕು ಜನರಿಗೆ ತರಬೇಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮತ್ತು ಏನು ಇವತ್ತು ಸ್ವಾಮಿಗಳಿಗೂ ಕೆಟ್ಟ ತರಬೇಡಿ. ಸ್ವಾಮಿಗಳದ್ದು ಅವ್ರದಾದಂತಹ ವಿಶ್ವದಲ್ಲಿ ಅವರು ನಿರ್ಮಲಾನಂದ ಸ್ವಾಮೀಜಿಗಳಂದರೆ ಇವತ್ತು ವಿಶ್ವ ಕೊಂಡಾಡ್ತಾ ಇದೆ. ಜಾತಿ ಧರ್ಮ ಭೇದ ಭಾವ ಇರ್ತಕ್ಕಂಥ ಮಠ ಇವತ್ತು ನಮ್ಮದು ಮಠ. ನಾವು ಎಷ್ಟೋ ಸೇರಿ ಮಠಕ್ಕೆ ಹೋದಾಗ ಹೊಟ್ಟೆ ತುಂಬ ನಮಗೆ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ ಸ್ವಾಮಿಗಳು. ಅಂಥ ಸ್ವಾಮಿಗಳನ್ನ ಯಾಕೆ ನೀವು ಇದರಲ್ಲಿ ತರಿಸ್ತಾ ಇದ್ದೀರಿ ನಿಮ್ಮ ನೀವು ತೆವಲಿಗಾಗಿ? ಆ ರೀತಿ ಸ್ವಾಮಿ ಮೇಲೆ ಭಕ್ತಿನೇ ಇದ್ದಿದ್ರೆ 24 ತಿಂಗಳಿಂದಲೇ ನೀವು ಅವ್ರನ್ನ ಕರಿಬೇಕಾಗಿತ್ತು. ಇವತ್ತು 2,000 ವಸೂಲು ಮಾಡ್ಕೊಂಡು ಹೋದ್ರೆ ಆವತ್ತು ಸ್ವಾಮಿ ನೆನ್ಪು ಬರಲಿಲ್ವಾ? 5,000 ವಸೂಲು ಮಾಡಿದ್ರೆ ಆವತ್ತು ನೆನ್ಪು ಬರಲಿಲ್ವಾ? ಇದೇ ಅಭಿಪ್ರಾಯ ಸಂಗ್ರಹಣಕ್ಕೆ ಸ್ವಾಮಿಗಳು ಬರಲಿ ಅಂದರೆ ನೀವೇನು ಹೇಳಿದ್ರಿ? ಇಲ್ಲ ನಾವು 98% ಇದ್ದೀವಿ, 98% ಬೆಂಬಲ ಕೊಡ್ತೀವಿ, ನಿಲ್ಸಾಕ್ತಾರೆ.